ಜ್ಯುವೆಲರ್ಸ್ ಮಾಲೀಕ ಸಂಜಯ್ ಬಾಗ್ನಾಗೆ 2.42 ಕೋಟಿ ಮೊತ್ತದ ಚಿನ್ನ ಪಡೆದು ವಂಚನೆ ಎಸಗಿದ್ದ ಶ್ವೇತಾ ಗೌಡ ಸದ್ಯ ಜೈಲು ಪಾಲಾಗಿದ್ದಾಳೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವ ಪುಲಕೇಶಿ ನಗರ ಉಪವಿಭಾಗ ಪೊಲೀಸರು ಒಂದೊಂದೇ ಸತ್ಯ ಹೊರಗಿಳಿಯುತ್ತಿದ್ದಾರೆ. ಸಂಜಯ್ ಬಾಗ್ನ ಬೆನ್ನಲ್ಲೇ ಮತ್ತೋರ್ವ ಚಿನ್ನದ ವ್ಯಾಪಾರಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಮತ್ತೋರ್ವ ಚಿನ್ನದ ವ್ಯಾಪಾರಿ ಶ್ವೇತಾ ಗೌಡಳಿಂದ ವಂಚನೆ. ಕಮರ್ಷಿಯಲ್ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್. ಹೌದು, ಶಿವಮೊಗ್ಗದ ಸುಭಾಷ್ ನಗರದಲ್ಲಿರುವ ಪ್ರಗತಿ ಜ್ಯುವೆಲರಿ ಶಾಪ್ ಮಾಲೀಕ ಬಾಲರಾಜ್ ಸೇಠುಗೆ ಸುಮಾರು 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಪಡೆದು ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕೆಲ ತಿಂಗಳ ಹಿಂದೆ ಸಂಜಯ್ ಬಾಗ್ನ ಮೂಲಕ ಪರಿಚಯವಾದ ಶ್ವೇತಾ ಗೌಡ ಬೆಂಗಳೂರಿನಲ್ಲಿ ಬಾಲರಾಜ್ ಸೇಠು ಭೇಟಿಯಾಗಿದ್ದಾಳೆ. ಈ ವೇಳೆ ಸಂಜಯ್ ಬಾಗ್ನ ಜೊತೆ ನಾನು ಕೋಟಿ ವ್ಯವಹಾರ ಮಾಡ್ತೇನೆ, ಅವರ ಬಳಿಯಿಂದ ಆಂಟಿಕ್ ಜ್ಯುವೆಲರ್ಸ್ಗಳನ್ನ ಖರೀದಿ ಮಾಡ್ತೇನೆ, ಅಷ್ಟೇ ಏಕೆ ಅವರ ಬಳಿ ನಾನು ವಜ್ರದ ವ್ಯಾಪಾರ ಕೂಡ ಮಾಡ್ತೇನೆ, ನೀವು ನನಗೆ ಸುಮಾರು 285 ಗ್ರಾಂ ತೂಕದ ಆಂಟಿಕ್ ಚಿನ್ನ ಮಾಡಿಕೊಡಿ ಎಂದು ಯುಬಿ ಸಿಟಿ ಬಳಿಯ ಕಾಫಿ ಡೇನಲ್ಲಿ ಬಾಲರಾಜ್ನನ್ನ ಭೇಟಿಯಾಗಿ ಕೇಳಿಕೊಂಡಿದ್ಲು. ಇದೇ ವೇಳೆ ಬಾಲರಾಜ್ ಬೆಂಗಳೂರಿಗೆ ತನ್ನ ತಮ್ಮನ ಮೂಲಕ ಬೇರೊಬ್ಬರಿಗೆ ನೀಡಲು ಚಿನ್ನಾಭರಣ ಕೊಟ್ಟು ಕಳಿಸಿದ್ದ. ಆದರೆ ಚಿನ್ನಾಭರಣ ತೆಗೆದುಕೊಳ್ಳಬೇಕಾದ ವ್ಯಕ್ತಿ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಹೀಗಾಗಿ ಬಾಲರಾಜ್ ತಾನಾಗಿಯೇ ಶ್ವೇತಾ ಗೌಡಳಿಗೆ ಕರೆ ಮಾಡಿ ಚಿನ್ನಾಭರಣ ತೆಗೆದುಕೊಳ್ಳುವಂತೆ ಹೇಳಿದ್ದ. ಸಾಲದಕ್ಕೆ ಚಿನ್ನಾಭರಣದ ಫೋಟೋ ಕೂಡ ಕಳಿಸಿದ್ದ. ಆ ಒಡವೆಗಳು ನಮಗೆ ಬೇಕು ಅಂತ ಶ್ವೇತಾ ಹೇಳಿದ್ದಾಳೆ. ಯುಬಿ ಸಿಟಿ ಬಳಿಯ ಕಾಫಿ ಡೇನಲ್ಲಿ ಚಿನ್ನಾಭರಣ ಡೆಲಿವರಿ ಮಾಡಿದ್ದ ಬಾಲರಾಜ್ ತಮ್ಮನಿಗೆ ಶ್ವೇತಾ ಗೌಡ 5 ಲಕ್ಷದ 2 ಚೆಕ್ ಹಾಗೂ 6 ಲಕ್ಷದ ಮತ್ತೊಂದು ಚೆಕ್ ನೀಡಿ ಉಳಿದ 4,75,000 ಹಣ RTGS ಮಾಡುವುದಾಗಿ ಹೇಳಿದ್ಲು. ಆದರೆ ಅದು ಮಾಡಲೇ ಇಲ್ಲ. ಜೊತೆಗೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ಲು. ಶ್ವೇತಾ ಗೌಡ ನೀಡಿದ್ದ ಚೆಕ್ಗಳನ್ನ ಪ್ರೊಡ್ಯೂಸ್ ಮಾಡಿದಾಗ ಚೆಕ್ ಬೌನ್ಸ್ ಆಗಿದೆ. ಇದಾದ ಬಳಿಕ ಬಾಲರಾಜ್ ಆಕೆಯನ್ನ ಸಂಪರ್ಕ ಮಾಡಲು ಯತ್ನಿಸಿದ್ಲು. ಅಷ್ಟರಲ್ಲಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಶ್ವೇತಾ ಗೌಡ ಬಂಧನವಾಗಿರೋದು ಗೊತ್ತಾಗಿದೆ. ಸದ್ಯ ಮೋಸ ಹೋಗಿರೋ ಚಿನ್ನದ ವ್ಯಾಪಾರಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.